ದಿವ್ಯ ಜ್ಯೋತಿ ಮಿಂಚಿತು, ಕ್ರಿಸ್ತ ಜನನ ಸಾರಿತು, ದೂತ ವೃಂದ ಹಾಡಿತು, ಕ್ರಿಸ್ತ ಜನನ ಸಾರಿತು. ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬದ ಹೊಸ್ತಿಲಲ್ಲಿದ್ದೇವೆ. ಕ್ರಿಸ್ಮಸ್ ಹಬ್ಬ ಎಂದರೆ ನಮಗೆಲ್ಲರಿಗೂ ಒಂದು ಸಾರ್ವತ್ರಿಕ ಹಬ್ಬ. ಶಾಂತಿ, ಸಾಮರಸ್ಯ, ಬೆಳಕಿನ ಹಬ್ಬ, ಹೊಸ ಜೀವದ ಹಬ್ಬ ಮತ್ತು ಬಿಡುಗಡೆಯ, ಮುಕ್ತಿಯ ಹಬ್ಬ ಅಂತ ನಾವು ಹೇಳ್ತೇವೆ. ಆದರೆ ಇಂದು ನಾನು ಗೋದಲಿಯ ಒಂದು ದೃಶ್ಯದಿಂದ ಒಂದು ಸಣ್ಣ ಸಂದೇಶವನ್ನು ನೀಡಲು ಬಯಸ್ತೇನೆ. ಮೊದಲ ಗೋದಲಿಯನ್ನು ನಿರ್ಮಿಸಿದವರು ಸಂತ ಫ್ರಾನ್ಸಿಸ್ ಅಸ್ಸಿಸಿ 1223 ಇಸ್ವಿಯಲ್ಲಿ. ಅದು ರೀಕ್ರಿಯೇಷನ್ ಆಫ್ ಪ್ಯಾರಡೈಸ್ ಅಂತ ಹೇಳ್ತೇವೆ, ಹೊಸ ಸೃಷ್ಟಿಯ ಪುನರ್ರಚನೆ. ಇದನ್ನು ನಾವು ಪವಿತ್ರ ಗ್ರಂಥ ಬೈಬಲ್ನ ಆದಿಕಾಂಡಕ್ಕೆ ನಾವು ಹೋಗಬೇಕು. ಅಲ್ಲಿ ದೇವರು ಸೃಷ್ಟಿಯನ್ನು ಸೃಷ್ಟಿಸಿದಾಗ ಆದಾಮ ಮತ್ತು ಹವ್ವ ಅಥವಾ ಈವ್ ಅಂತ ಹೇಳ್ತೇವೆ, ಅವರಿಗೆ ಈ ಸೃಷ್ಟಿಯ ಒಡೆಯರನ್ನಾಗಿ ಮಾಡಿದರು. ಅಲ್ಲಿ ಬ್ಯಾಲೆನ್ಸ್ ಇತ್ತು, ಅಲ್ಲಿ ಇಕ್ವಿಲಿಬ್ರಿಯಮ್ ಇತ್ತು, ಸಮತೋಲನತೆ ಇತ್ತು, ಹಾರ್ಮನಿ ಇತ್ತು, ಸಾಮರಸ್ಯ ಇತ್ತು, ಅಲ್ಲಿ ಎಲ್ರಿಗೂ ಸ್ಥಳವಿತ್ತು. ಆದರೆ ಯಾವಾಗ ಆದಾಮ ಅವನ ಅಹಂ ಮತ್ತು ಅವಿಧೇಯತೆಯಿಂದ ಆ ಸಮತೋಲನತೆಯನ್ನು ಡಿಸ್ಟರ್ಬ್ ಮಾಡಿದ, ಅಲ್ಲಿ ಅಸಮತೋಲನತೆ ತಂದ, ಆಗ ಎಲ್ಲವೂ ಡಿಸ್ಟರ್ಬ್ ಆಯಿತು. ಆರ್ಡರ್ ಇದ್ದದ್ದು ಡಿಸಾರ್ಡರ್ ಆಯಿತು, ಕಾಸ್ಮಸ್ ಇದ್ದದ್ದು ಖೇಯಾಸ್ ಆಯಿತು, ಬ್ಯಾಲೆನ್ಸ್ ತಪ್ಪಿತು. ಅಂದಿನಿಂದ ಜನರು ಒಬ್ಬ ಮೆಸ್ಸಿಯನನ್ನು, ಯಾರು ಆ ಸಮತೋಲನತೆಯನ್ನು ತರ್ತಾರೆ ಅವರನ್ನು ಕಾಯ್ತಾ ಇದ್ದರು. ಆತನನ್ನು ಮೆಸ್ಸಿಯ ಅಂತ ಹೇಳ್ತೇವೆ. ಯಾವಾಗ ಯೇಸು ಕ್ರಿಸ್ತರು ಜನಿಸಿದರು ಆವಾಗ ಆ ಬ್ಯಾಲೆನ್ಸ್ ಪುನಃ ಬಂದಿತು. ಅದೇ ದೃಶ್ಯವನ್ನು ಸಂತ ಫ್ರಾನ್ಸಿಸ್ ಅಸ್ಸಿಸಿ ಆ ಗೋದಲಿಯಲ್ಲಿ ತೋರಿಸಿದ್ದಾರೆ. ಈ ಗೋದಲಿಯನ್ನು ನೋಡಿ, ಅಲ್ಲಿ ಮನುಷ್ಯರಿದ್ದಾರೆ, ಅಲ್ಲಿ ಪ್ರಾಣಿ ಪಕ್ಷಿಗಳಿವೆ, ಅಲ್ಲಿ ನೀರಿದೆ, ನದಿ ಇದೆ, ಅಲ್ಲಿ ನಕ್ಷತ್ರಗಳಿವೆ, ಅಲ್ಲಿ ಎಲ್ಲವೂ ಇದೆ, ಎಲ್ರಿಗೂ ಜಾಗವಿದೆ. ಇಲ್ಲಿ ಭುವಿ ಮತ್ತು ಸ್ವರ್ಗದ ಒಂದು ಮಿಲನ ಆಗಿದೆ. ಆದರೆ ಇದನ್ನು ಕೂಡ ಪುನಃ ಡಿಸ್ಟರ್ಬ್ ಮಾಡ್ತಾನೆ ಹೆರಡ್ ಅಂತ ಹೇಳ್ತೇವೆ, ರಾಜ. ಆತ ರಕ್ತಪಾತದಿಂದ, ಸರ್ವಾಧಿಕಾರದಿಂದ ಈ ಇಡೀ ಕಾಸ್ಮೋಸ್ ಅಂತ ಹೇಳ್ತೇವೆ ಕೇವಸ್ ಮಾಡ್ತಾನೆ, ಆರ್ಡರನ್ನು ಡಿಸಾರ್ಡರ್ ಮಾಡ್ತಾನೆ, ಎಲ್ಲ ಡಿಸ್ಟರ್ಬ್ ಮಾಡ್ತಾನೆ. ಯಾವಾಗ ಸರ್ವಾಧಿಕಾರಿಗಳು ಬರ್ತಾರ ಆವಾಗ ಡಿಸ್ಟರ್ಬೆನ್ಸ್ ಆಗುತ್ತೆ, ಆಗ ಸಮತೋಲನತೆ ಬ್ಯಾಲೆನ್ಸ್ ತಪ್ಪುತ್ತದೆ, ಆಗ ಸಾಮರಸ್ಯ ಕಳಚಿ ಹೋಗುತ್ತದೆ. ನಮ್ಮ ಚರಿತ್ರೆಯಲ್ಲಿ ನಾವು ಓದ್ತೇವೆ, ಹಿಟ್ಲರ್ ಬಂದಾಗ ಮಹಾಯುದ್ಧವಾಯಿತು, ರಕ್ತಪಾತವಾಯಿತು, ಡಿಸ್ಟರ್ಬ್ ಆಯಿತು, ಡಿಸಾರ್ಡರ್ ಆಯಿತು. ಈಗ ನಮ್ಮ ಜಗತ್ತಿನಲ್ಲಿ ಕೂಡ ನಾವು ಹರಿಹರನ್ ಮತ್ತು ಲೆಸ್ಲಿ ಅವರು ಆಡಿದ ಒಂದು ಹಾಡಿದೆ, ಕೃಷ್ಣ ನೀನೆ ಬೇಗನೆ ಬಾರು, ಕಮ್ ಬ್ಯಾಕ್ ಎಸ್ ಅಲ್ಲಾ ರಾಮ ಅವರ ಯೇಸು ಕ್ರಿಸ್ತರಾಗಿ ಯಾವ ರೀತಿಯಲ್ಲಾದರೂ ಬಾ, ನಮಗೆ ಮುಕ್ತಿಯನ್ನು ಕೊಡಲು ಬಾ ಅಂತ. ಈಗ ಅಸಮತೋಲನತೆ ಯಾವುದಂದರೆ ಒಂದು ಸೋಷಿಯಲಾಜಿಕಲ್ ಇಂಬ್ಯಾಲೆನ್ಸ್, ಇನ್ನೊಂದು ಕ್ಲೈಮೇಟ್ ಎನ್ವೈರ್ಮೆಂಟಲ್ ಇಂಬ್ಯಾಲೆನ್ಸ್. ಸೋಷಿಯಲಾಜಿಕಲ್ ಅಂದರೆ ಜಾತಿ, ಧರ್ಮ, ಮತ, ಭೇದ ಅಂತ ನಾವು ವಿಭಜನೆ ಮಾಡಿ ಇಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗಿದೆ. ಅದೇ ರೀತಿ ಪರಿಸರದಲ್ಲಿ ನಾವೆಲ್ಲರೂ ಈಗ ಕ್ಲೈಮೇಟ್ ಚೇಂಜ್ ಬಗ್ಗೆ ಮಾತನಾಡ್ತಾ ಇದ್ದೇವೆ, ಮಾಲಿನ್ಯದ ಬಗ್ಗೆ ಮಾತನಾಡ್ತಿದ್ದೇವೆ. ಹಾಗೆ ಈ ನಮ್ಮ ಪ್ರಕೃತಿಯಲ್ಲೂ ಡಿಸ್ಟರ್ಬೆನ್ಸ್ ಬಂದಿದೆ. ಯಾವಾಗ ಮನುಷ್ಯ ತನ್ನ ಮೂಗು ತೂರಿಸ್ತಾನ, ಬ್ಯಾಲೆನ್ಸ್ನಲ್ಲಿ ಮೂಗು ತೂರಿಸ್ತಾನ, ಆಗ ಇಂಬ್ಯಾಲೆನ್ಸ್ ಆಗುತ್ತದೆ. ಆದರೆ ಯಾವಾಗ ಮನುಷ್ಯ ಎಲ್ಲರೂ ನನ್ನವರೇ ಅಂತ ಭಾವಿಸ್ತಾನೆ, ಇನ್ಕ್ಲೂಸಿವ್ ಅಂತ ಹೇಳ್ತೇವೆ, ಈಗ ಏನಾಗಿದೆ ಅಂದರೆ ನೀನು ನಮ್ಮವನಲ್ಲ, ಇವನು ಮಾತ್ರ ನಮ್ಮವನು ಅಂತ ಹೇಳಿದಾಗ ಆಗ ಡಿಸ್ಟರ್ಬೆನ್ಸ್ ಬರುವುದಿಲ್ಲ. ನಮ್ಮ ಸಂವಿಧಾನ, ಡಾಕ್ಟರ್ ಅಂಬೇಡ್ಕರ್, ನಮ್ಮ ಮಹಾತ್ಮ ಗಾಂಧೀಜಿಯವರು, ಅವರು ಕನಸು ಕಂಡ ರಾಜ್ಯ ಯಾವುದಂದರೆ ರಾಮರಾಜ್ಯ, ಸುವರ್ಣಯುಗ ಯಾವುದಂದರೆ ಈ ಬ್ಯಾಲೆನ್ಸ್ಡ್ ನೇಚರ್. ಎಲ್ಲ ಮನುಷ್ಯರೂ ಅನ್ಯೋನ್ಯತೆಯಿಂದ, ಸಾಮರಸ್ಯದಿಂದ ಬದುಕ್ತಾರೆ, ಪ್ರಕೃತಿಯೂ ಬ್ಯಾಲೆನ್ಸ್ನಲ್ಲಿ ಇರ್ತದೆ, ಇಡೀ ಜಗತ್ತು ಬ್ಯಾಲೆನ್ಸ್ನಲ್ಲಿರುವಾಗ ಆಗ ದೇವದೂತರು ಹಾಡಿದ ಗೀತೆ, ಮಹೋನ್ನತದಲ್ಲಿ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಸುಮನಸ್ಕರಿಗೆ ಶಾಂತಿ. ಆ ಸುಮನಸ್ಕರು ಅಂದರೆ ಒಳ್ಳೆಯ ಮನಸ್ಸಿನ ಮನುಷ್ಯರು, ಎಲ್ಲರೂ ನನ್ನವರೇ ಮನುಷ್ಯರಾದಾಗ ಅವತ್ತು ನಿಜವಾದ ಕ್ರಿಸ್ಮಸ್ ಅಂತ ಹೇಳ್ಬೋದು. ಅವತ್ತೇ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯುರ್ಮ ಅಮೃತಂ ಗಮಯ ಅಂತ ಹೇಳ್ಬೋದು. ನಿಮಗೆಲ್ಲರಿಗೂ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ನಮಸ್ಕಾರ.